ಕೇಂದ್ರ ಸರ್ಕಾರ ರೈತರ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ 28ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹದಾಯಿ ಯೋಜನೆ ಜಾರಿ ಮಾಡಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು, ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು, ರೈತರ ಬೆಳೆಗೆ ಕಾನೂನಾತ್ಮಕ ದರ ನಿಗದಿಗೆ ಒತ್ತಾಯಿಸಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಅಪ್ಪರ್ ಮುಲ್ಲಾಮಾರಿ ಮತ್ತು ಲೋವರ್ ಮುಲ್ಲಾಮಾರಿ ಯೋಜನೆಯನ್ನು ಸಂಪೂರ್ಣ ವಿಳಂಬವಾಗಿದ್ದನ್ನು ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇದೇ 28ರಂದು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ತಿಳಿಸಿದರು. ಬರಗಾಲ ಇದ್ದ ಕಾರಣ ಇವತ್ತು ನಾವು ಭಾಳ ಸಲ ಪ್ರತಿಭಟನೆ ಮಾಡಿದ್ದೇವೆ. ಮುಖ್ಯಮಂತ್ರಿಗೆ ಮತ್ತು ಅಧಿವೇಶನ ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾವು ಎಲ್ಲ ವಿಧಾನಸಭಾ ಮುತ್ತಿಗೆ ಹಾಕಿ ಮತ್ತು ಪ್ರತಿಭಟನೆ ಮಾಡಿ ಅವರಿಗೆ ಬೇಡಿಕೆ ಮನವಿಗಳನ್ನು ಸಲ್ಲಿಸಿದ್ದೇವೆ. ಆದ ಕಾರಣ ಇನ್ನೂ ಇವರಿಗಾಗಿ ಯಾವುದೇ ರೈತರಿಗೆ ಬರಗಾಲ ಪರಿಹಾರ ವಿತರಣೆ ಮಾಡಿಲ್ಲ. 2000 ಅಂತೇಳಿ ವಿತರಣೆ ಮಾಡ್ಯಾರ. ರೈತರಿಗೆ ಏನಪ್ಪ ಅಂತಂದರೆ ಭಾಳ ಮಳೆ ಬರದ ಕಾರಣ ಬರಗಾಲ ಇದ್ದದಕ್ಕಾಗಿ ರೈತರು ಭಾಳ ಸಂಕಟದಲ್ಲಿದ್ದಾರೆ. ಇವತ್ತು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡೋದೇನೆಂದರೆ ರೈತರಿಗೆ ತಕ್ಕಂತೆ ಬೆಳೆ ಬೆಳೆದಿರ್ತಾರೆ, ಅವರಿಗೆ ರೈತರಿಗೆ ಬೆಳೆಗೆ ಅವರಿಗೆ ತಕ್ಕಂತೆ ಅವರು ರೈತರಿಗೆ ರೇಟ್ ಸಿಗೋದಲ್ಲ. ಮತ್ತು ನಾವು ಏನದಂದರೆ ಮುಂದೆ ಇದರಂತೆ ಪ್ರತಿಭಟನೆ ಮಾಡ್ಕೊಂತಲೇ ಹೋಗ್ತೀವಿ. ಸಂಘಟನೆಗಳು ಯಾವುದೇ ಒಂದು ರೈತ ನಮಗೂ ಸಂಘಟನೆಗೆ ಸ್ಪಂದಿಸದೆ ಅವರು ನಾವೊಂದು ಹೇಳ್ತೀವಿ, ಅವರೊಂದು ಮಾಡ್ತಾರೆ. ನಾವು ಏನಪ್ಪ ಅಂತಂದರೆ ಪ್ರತಿಭಟನೆಯಲ್ಲಿ 1 ಹೆಕ್ಟ್ರಿಗೆ ರೈತರಿಗೆ 25,000 ಅಂತೆ ನಾವು ಬರಗಾಲ ಪರಿಹಾರ ಕೊಡಬೇಕಂತ ಹೇಳಿದ್ವಿ. ಆದರೆ ಅದಕ್ಕೂ ಮುಖ್ಯಮಂತ್ರಿಗಳು ಸ್ಪಂದಿಸದೆ ಅವರು 2,000 ಹಾಕ್ಯಾರೆ. 2,000 ಇಲ್ಲ, ಒಬ್ಬ ರೈತ ತರಬೇಕಾದ್ರೆ ಒಂದು ಲೀಟ್ರ್ ಎಣ್ಣೆ ಕೇಳಬೇಕಾದ್ರೆ 3-4 ಸಾವಿರ ಬರ್ತದೆ. ಇವತ್ತು 1 ಎಕರೆಗೆ ಏನಿಲ್ಲ ಅಂತಂದರೆ ಒಂದು 50,000 ಖರ್ಚು ಮಾಡ್ತಾರೆ ರೈತ. ಅದಕ್ಕಾಗಿ ರೈತರಿಗೆ ಪ್ರತಿ ಒಂದು ಸಲ ನಾವು ಹೇಳ್ತೀವಿ, ರೈತರ ಸಾಲ ಮನ್ನಾ ಮಾಡ್ಬೇಕು ಸಂಪೂರ್ಣವಾಗಿ. ಮತ್ತು DCC ಬ್ಯಾಂಕಿನ ಎಲ್ಲ ಸಾಲ ಅಂತೇಳಿ ಮಾಡ್ರೆ ಅದು ಒಂದು ಈಗ ರೈತರಿಗೆ 28 ತಾರೀಕು ಇದು ಕೊಟ್ಟರೆ ಅದನ್ನು ರೈತರಿಗೆ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಯಲ್ಲಿ ನಾನು ಮನವಿ ಮಾಡುತ್ತಿದ್ದೇನೆ. ಮತ್ತು ಇಲ್ಲಿ ಜಿಲ್ಲೆಯಾದ್ಯಂತ ನೀರಿಂದ ಭಾಳ ಕೊರತೆ ಅದು. ಈಗ ಬರಗಾಲ ಪರಿಹಾರ ಇದ್ದ ಸಲುವಾಗಿ ಪ್ರತಿಯೊಂದು ಹಳ್ಳಿಗೆ ಆಗಲಿ ಯಾವುದೇ ಒಂದು ನೀರಿಂದು ಸಮಸ್ಯೆ ಅದ, ಆ ನೀರು ಕೊರತೆ ಇಲ್ಲದಂತೆ ಈ ಸರ್ಕಾರ ಜಿಲ್ಲಾಡಳಿತ ನೋಡಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡುತ್ತಿದ್ದೇನೆ. ಅದರಂತೆ ಮತ್ತು ಡ್ಯಾಮು ಮತ್ತು ಉಳತ್ತದು ಇವು ಮೇಕೆದಾಟು ಯೋಜನೆ ಜಾರಿ ಒತ್ತಾಯಿಸಿ ಅದು ನಾನು ಅವರಲ್ಲಿ ಮನವಿ ಮಾಡುತ್ತಿದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಅಪಾರ ಮಾರಿ ಮತ್ತು ವಿವಾದ ಇವೆಲ್ಲ ಸಮಸ್ಯೆಯನ್ನು ನಿವಾರಿಸಬೇಕಂತೇಳಿ ನಾನು ಸರ್ಕಾರಲ್ಲೇ ಮನವಿ ಮಾಡುತ್ತಿದ್ದೇನೆ. ಪ್ರತಿಭಟನೆ ನಾಳೆ 28 ಸರ್. ಅದೇ ನಾಳೆ 28 ಮನವಿ ಪತ್ರ DC ಜಿಲ್ಲಾಧಿಕಾರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದ ಕಾರಣಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಇಲ್ಲಿ ಮಾಡ್ತಿದ್ದೇವೆ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.